ನಮಸ್ಕಾರ ಗೆಳೆಯರೆ. ಈ ಹಬ್ಬದ ಸೀಸನ್ನಲ್ಲಿ ನೀವು ಭಾರತದಾದ್ಯಂತ ಸಿಗೋ ಅಪರೂಪದ ಕೈಮಗ್ಗ ಸೀರೆಗಳು, ಪಾರಂಪರಿಕ ಆಭರಣಗಳು ಮತ್ತು ಹ್ಯಾಂಡ್ ಕ್ರಾಫ್ಟ್ಗಳನ್ನ ಒಂದೇ ಸೂರಿನಡಿ ಖರೀದಿಸಬೇಕಾ? ಹಾಗಿದ್ರೆ ನಿಮಗಾಗಿ ದಿ ಇಂಡಿಯನ್ ಆರ್ಟಿಸನ್ಸ್ ಹಾರ್ಟ್ ಹಬ್ಬದ ಪ್ರದರ್ಶನ ಬಂದಿದೆ. ದೇಶದ ವಿವಿಧ ಭಾಗಗಳ ಅಪರೂಪದ ಕರಕುಶಲ ವಸ್ತುಗಳು, ಕೈಮಗ್ಗ ಸೀರೆಗಳು, ಆಭರಣಗಳು ಹಾಗೂ ಸಾಂಪ್ರದಾಯಿಕ ಉತ್ಪನ್ನಗಳು ಇಲ್ಲಿ ಒಂದೇ ಸೂರಿನಡಿ ಲಭ್ಯ. ದೇಶದ 25ಕ್ಕೂ ಹೆಚ್ಚು ರಾಜ್ಯಗಳಿಂದ ಆಗಮಿಸಿರುವ 85ಕ್ಕೂ ಹೆಚ್ಚು ರಾಷ್ಟ್ರ ಪ್ರಶಸ್ತಿ ವಿಜೇತ ಮಾಸ್ಟರ್ ಕಲಾವಿದರು ತಮ್ಮ ವಿಶಿಷ್ಟ ಕಲಾಕೃತಿಗಳನ್ನು ಪ್ರದರ್ಶಿಸುತ್ತಿದ್ದಾರೆ. ಬಿಹಾರದ ಭಾಗಲ್ಪುರಿ, ಕಚ್ನ ಅಜ್ರಕ್, ಲಖನೌನ ಚಿಕ್ಕನ್ಕಾರಿ, ಕರ್ನಾಟಕದ ಇಳಕಲ್ ಹಾಗೂ ಖಾದಿ ಸೀರೆಗಳು ಇಲ್ಲಿ ಪ್ರಮುಖ ಆಕರ್ಷಣೆ. ಇದರ ಜೊತೆಗೆ ಜೈಪುರದ ಬ್ಲೂ ಪಾಟ್ರಿ, ಮಧುಬನಿ ಚಿತ್ರಕಲೆ, ಬೆಳ್ಳಿ ಮತ್ತು ಆಕ್ಸಿಡೈಸ್ಡ್ ಆಭರಣಗಳು ಹಾಗೂ ಸಾಂಪ್ರದಾಯಿಕ ಗೃಹಾಲಂಕಾರ ವಸ್ತುಗಳು ಗ್ರಾಹಕರ ಗಮನ ಸೆಳೆಯುತ್ತಿವೆ. ಈ ಮೇಳದ ಮತ್ತೊಂದು ವಿಶೇಷತೆ ಲೈವ್ ಕರಕುಶಲ ಪ್ರಾತ್ಯಕ್ಷಿಕೆಗಳು. RRR ಸಿನಿಮಾದಲ್ಲಿ ನಟಿಸಿದ್ದ ರಾಷ್ಟ್ರ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಸಲೀಂ ಅವರಿಂದ ನೇರವಾಗಿ ಲಾಕ್ ಬಳೆ ತಯಾರಿಕೆಯ ಪ್ರದರ್ಶನ ನಡೆಯಲಿದೆ. ಜೋ ರೂಪ್ ರಾಮ್ ಅವರ ಕಾರ್ಪೆಟ್ ನೇಯ್ಗೆ, ಕರ್ನಾಟಕದ ಸೂರಪುರ ಲೈವ್ ಪೇಂಟಿಂಗ್ ಸೇರಿದಂತೆ ಹಲವು ಸಾಂಪ್ರದಾಯಿಕ ಕಲೆಗಳನ್ನ ಕಲಾವಿದರು ಸ್ಥಳದಲ್ಲೇ ಪರಿಚಯಿಸುತ್ತಿದ್ದಾರೆ. ಇದರ ಜೊತೆಗೆ ರಾಜಸ್ಥಾನಿ ಜಾನಪದ ಗಾಯಕ ಉಸ್ತಾದ್ ಅನ್ವರ್ ಖಾನ್ ಅವರ ಸಂಗೀತ, ಬಿಗ್ FM RJಗಳ ಸಮ್ಮಿಲನ ಹಾಗೂ ದೇಶದ ವಿವಿಧ ಭಾಗಗಳ ಸಾಂಪ್ರದಾಯಿಕ ಖಾದ್ಯಗಳು ಮೇಳದ ವಿಶೇಷ ಆಕರ್ಷಣೆಯಾಗಿವೆ. ಹಾಗಾಗಿ ಈ ಹಬ್ಬದ ಸೀಸನ್ನಲ್ಲಿ ಕುಟುಂಬ ಸಮೇತ ಬನ್ನಿ, ಭಾರತದ ಕಲೆ ಮತ್ತು ಕರಕುಶಲ ಪರಂಪರೆಯನ್ನು ಕಣ್ತುಂಬಿಕೊಳ್ಳಿ, ನಮ್ಮ ದೇಶದ ಕುಶಲಕರ್ಮಿಗಳನ್ನು ಪ್ರೋತ್ಸಾಹಿಸಿ. ದ ಇಂಡಿಯನ್ ಆರ್ಟಿಸನ್ಸ್ ಹಾಟ್, ಭಾರತದ ಕಲೆ, ಸಂಸ್ಕೃತಿ ಮತ್ತು ಕರಕುಶಲದ ಸಂಭ್ರಮ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಿರಿಯರಾದ ರವೀಂದ್ರ ಭಟ್ ಸಾಹೇಬರು ನನಗೆ ಒಬ್ಬ ಮಾರ್ಗದರ್ಶಕರಿದ್ದಾಗೆ. ನಾನೊಬ್ಬ ರಾಜಕಾರಣಿ, ಅವರೊಬ್ಬರು ಪತ್ರಕರ್ತರು. ಎಲ್ಲಿಕೆರೆ ಮಿಗಿಲಾಗಿ ನನ್ನಂಥ ಬಹುತೇಕರಿಗೆ ನಾವು ಪ್ರಾರಂಭದ ದಿನಗಳಿಂದ ನಮ್ಮ ಭಾವನೆಗಳನ್ನು ಸರಿದಾರಿಯಲ್ಲಿ ಕೊಂಡೊಯ್ತಕ್ಕಂಥದ್ರಲ್ಲಿ ಅವರ ಕೊಡುಗೆ ಅಪಾರವಾಗಿದೆ. ಅವರು ಒಂದು ಸೂಚನೆ ಕೊಟ್ಟರು ನನಗೆ. ನಾನು ಡೆಲ್ಲಿಯಲ್ಲಿದ್ದೆ, ಬರಲೇಬೇಕಪ್ಪ ನೀನು, ಒಂದು 5 ನಿಮಿಷ ಇದಕ್ಕೆ ಅಂದರು. ನನಗೆ 4-5 ದಿವಸಗಳಿಂದ ವೈರಲ್ ಫೀವರ್ ಆಗಿದ್ದೆ, ಮಲಗಿದ್ದೆ. ಆದರೂ ಕೂಡ ನೆನ್ನೆ ಬಂದು ನಮ್ಮ ದಿವಂಗತ ನಾಗೇಶ್ ಅವರ ಇದಕ್ಕೆ ಕಾರ್ಯಕ್ರಮಕ್ಕೆ ಅಂತಿಮ ಕಾರ್ಯಕ್ರಮಕ್ಕೆ ಹೋಗಿ ಬಂದವನು ಡಾಕ್ಟ್ರ್ ಹೇಳಿದ್ರು ನೀವು ಹೋಗಬೇಡಿ ಅಂತ. ಮನಸ್ಸೊಪ್ಪಲಿಲ್ಲ, ಇಲ್ಲಿ ಬಂದೆ. ಬಂದಾದಮೇಲೆ ಇಲ್ಲಿ ನೋಡಿದಂಥ ಈ ಒಂದು ಕೌಶಲ್ಯ ಮತ್ತು ಪ್ರತಿಭೆ ಎಷ್ಟು ಮಟ್ಟಿಗಿದೆ ಈ ದೇಶದಲ್ಲಿ ಅನ್ನೋದನ್ನು ನಮಗೆ ಇಲ್ಲಿ ಸುಮಾರು 25 ರಾಜ್ಯಗಳಿಂದ 85ಕ್ಕೂ ಮೇಲ್ಪಟ್ಟು ಮಳಿಗೆಗಳನ್ನು ಪ್ರಾರಂಭ ಮಾಡಿ ಯಾರಿಗೂ ಗೊತ್ತಿಲ್ಲದಾಗೇ ಮಾಡಿದ್ದಾರೆ. ನಾನು ಇದರ ಪ್ರಾಯೋಜಕರಿಗೆ ನಾನು ಒಂದು ಮಾತು ಹೇಳಿದೆ, ಇಂಥವೆಲ್ಲನೂ ಕೂಡ ಯಾವುದೇ ಸರ್ಕಾರ ಇರಲಿ, ನಾಗರಿಕ ಸರ್ಕಾರ ಇದನ್ನು ಉಪಯೋಗಿಸ್ಕೋಬೇಕು. ಮುಂದೊಂದು ದಿನಗಳಲ್ಲಿ ಇಂಥವು ಮಾಡುವಾಗ ನಮ್ಮ ಗಮನಕ್ಕೆ ತಂದು ಯಾರಿಗೆ ಹೇಳಬೇಕು ಹೇಳೋಣ. ಯಾವ್ಯಾವುದೋ ರಾಜ್ಯದಿಂದ ಇಲ್ಲಿ ಬಂದು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು, ಆದಿವಾಸಿಗಳ ಜನಜೀವನದ ಮಟ್ಟವನ್ನು, ಕೈಮಗದಿಂದ ಮತ್ತು ತಮ್ಮ ಕೈಯಿಂದ ಮಾಡ್ತಕ್ಕಂಥ ಕೆಲವು ಕರಕುಶಲ ವಸ್ತುಗಳನ್ನು ನಾವು ದೇಶಕ್ಕೆ ಪರಿಚಯ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸುಮಾರು 30ಕ್ಕೂ ಮೇಲ್ಪಟ್ಟು 35ಕ್ಕೂ ಮೇಲ್ಪಟ್ಟು MOSಗಳನ್ನು ಮಾಡಿ ನಮ್ಮನ್ನು ಪ್ರತಿಯೊಬ್ಬರನ್ನು ಕೂಡ ಒಂದಲ್ಲ ಒಂದು ರಾಜ್ಯಕ್ಕೆ ಕಳಿಸಿ ಈ ರೀತಿಯಾಗಿರ್ತಕ್ಕಂಥ ಒಂದೊಂದು ರಾಜ್ಯದ ಒಂದೊಂದು ಕಲೆ ಇದೆ, ಒಂದೊಂದು ರಾಜ್ಯದ ಒಂದೊಂದು ಕುಶಲತೆ ಇದೆ, ಕೈಗಾರಿಕೆ ಇದೆ, ಅವ್ರದ್ದೇ ಆದಂಥ ಒಂದು ಇದಿದೆ. ನಾನು ವೆಸ್ಟ್ ಬೆಂಗಾಲ್ನಿಗೆ ಹೋದಾಗ ಒಂದು ಸಣ್ಣ ಮೀನು ದೊಡ್ಡ ಮೀನಿಗೆ ಏನು ಹೇಳ್ತದೆ, ದೊಡ್ಡ ಮೀನು ಆ ಮೀನನ್ನು ತಿನ್ನೋದಕ್ಕೆ ಮುಂಚಿತವಾಗಿ ತಾನೇ ಯೋಚನೆ ಮಾಡ್ತದೆ. ಇವೆಲ್ಲವನ್ನು ಕೂಡ ಈ ಸೊಗಡನ್ನು, ಹಳ್ಳಿಗಾಡಿನ ಸೊಗಡನ್ನು ಒಂದುಗೂಡಿಸ್ತಕ್ಕಂಥದ್ದಕ್ಕೆ ಸ್ವತಂತ್ರ ಬಂದು 80 ವರ್ಷ ಆದಮೇಲೂ ಕೂಡ ಸರಿಯಾದ ದಾರಿಯಲ್ಲಿ 12 ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಿಗಳು ವಿಕಸಿತ ಭಾರತ
2047ಕ್ಕೆ ಏನು ಮಾಡ್ಬೋದು ಅನ್ನೋದಕ್ಕೆ ಇವೆಲ್ಲವೂ ಕೂಡ ನಮಗೆ ಒಂದು ದೊಡ್ಡ ಉದಾಹರಣೆ ಆಗಿದೆ. ಇದಕ್ಕೆ ನಮ್ಮ ಮಿತ್ರರಾದಂಥ ನಾಗರಾಜ್ ಹುಂಡೇಕರ್ ಅವರು, ಹಿರಿಯರಾದ ರವೀಂದ್ರ ಭಟ್ ಅವರು, ಅವರ ಮತ್ತು ನಿಮ್ಮ ಹೆಸರು ಸ್ವಾಮಿ ವೆಂಕಟ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ಇದು ಇನ್ನೂ ತುಂಬ ವ್ಯವಸ್ಥಿತವಾಗಿ ಚರ್ಚೆ ಆಗಬೇಕಾಗಿದೆ, ಜನರನ್ನು ಆಕರ್ಷಣೆ ಮಾಡಬೇಕಾಗಿದೆ. ಕೇವಲ ನಿಮ್ಮ ಪ್ಯಾಲೇಸ್ನಲ್ಲೇ ಮಾಡೋದ್ರಿಂದ ಆಗೋಯ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅವ್ರಿಗೇನು ದುಡ್ಡು ಗಿಡ್ಡು ಮತ್ತು ಏನೇನು ಮಾಡಿದಾರೋ ಗೊತ್ತಿಲ್ಲ. ನಾನು ಇದನ್ನು ತುಂಬ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಭಾರತದ ದೇಶದ ಇತಿಹಾಸದಲ್ಲಿ ಮತ್ತು ಅಭಿವೃದ್ಧಿ ಹೊಂದಿದ ದೇಶದಲ್ಲಿ ಸುಮಾರು 25 ಕೋಟಿ ಬಡತನ ರೇಖೆಯಿಂದ ಮೇಲ್ಪಂಕ್ತಿಗೆ ತರ್ತಕ್ಕಂಥದ್ರಲ್ಲಿ ಮೋದಿಯವರು ಮಾಡಿರ್ತಕ್ಕಂಥ ಕೊಡುಗೆಯಲ್ಲಿ ಇದೊಂದು ಕೂಡ ದೊಡ್ಡ ಉದಾಹರಣೆ ಅನ್ನೋದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಈ ಕೆಲಸವನ್ನು 50 ವರ್ಷದಿಂದ ಮಾಡಿದರೆ ಈ ಮಟ್ಟಿಗೆ ನಾವು ಯಾರೂ ಇರ್ತಾ ಇರಲಿಲ್ಲ. ನಾನು ರಾಜ್ಯದಲ್ಲಿ 5 ಬಾರಿ ಶಾಸಕ, 2 ಬಾರಿ ವಿಧಾನ ಪರಿಷತ್ತು, 2 ಬಾರಿ ಕಾರ್ಪೊರೇಟ್ರು, 6 ಬಾರಿ ದಿ ಇಂಡಿಯನ್ ಆರ್ಟಿಸನ್ಸ್ ಹಾರ್ಟ್ ಇವತ್ತಿಂದ 10 ದಿನಗಳಿಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಭಾರತ ದೇಶದ 25 ರಾಜ್ಯಗಳಿಂದ ಕುಶಲಕರ್ಮಿಗಳು ಬಂದಿದ್ದಾರೆ. ಆರ್ಟಿಸನ್ಸು ವೆಸ್ಟ್ ಬೆಂಗಾಲ್, ರಾಜಸ್ಥಾನ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಡೆಲ್ಲಿ, ಉತ್ತರ ಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ಈ ಥರ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಿಂದ ಕುಶಲಕರ್ಮಿಗಳು ಬಂದಿದ್ದಾರೆ. ಇಲ್ಲಿ ಹ್ಯಾಂಡ್ಲೂಮ್ಸ್, ಹ್ಯಾಂಡಿಕ್ರಾಫ್ಟ್ಸ್, ಆರ್ಟಿಫ್ಯಾಕ್ಟ್ಸ್, ಆ್ಯಂಟೀಕ್ಸ್, GI ಟ್ಯಾಗ್ಡ್ ಆ್ಯಂಡ್ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್, ಸಸ್ಟೈನಬಲ್ ಪ್ರಾಡಕ್ಟ್ಸ್ಗಳಿದೆ. ನಾವು ಇದನ್ನು ಬರೀ ಎಕ್ಸಿಬಿಷನ್ ಅನ್ನೋದಿಲ್ಲ, ಇದು ಒಂದು ಫೆಸ್ಟಿವಲ್ ಆಫ್ ಕ್ರಾಫ್ಟ್ಸ್. ನೀವು ಎಲ್ಲ ಕ್ರಾಫ್ಟ್ಗಳನ್ನು ನೋಡ್ಬೋದು. ಪ್ಲಸ್ ತುಂಬ ಲೈವ್ ಡೆಮಾನ್ಸ್ಟ್ರೇಷನ್ಗಳಿರುತ್ತೆ. ರಾಜಸ್ಥಾನಿಂದ ಲಾಕ್ ಬ್ಯಾಂಗಲ್ ರೆಡಿ ಮಾಡಿಕೊಡ್ತಾರೆ ನಿಮ್ಮ ಸೈಜ್ ಕೊಟ್ಟರೆ. ರಾಜಸ್ಥಾನಿಂದ ಕ್ಯಾಮಲ್ ಲೆದರಿಂದ ಚಪ್ಪಲಿಗಳನ್ನ ಮಾಡಿಕೊಡ್ತಾರೆ. ಅದು ತುಂಬ ನಿಮ್ಮ ದೇಹಕ್ಕೆ ಹಿತ. ಮತ್ತು ಇದೇ ಥರವಾಗಿ ರಾಜಸ್ಥಾನದಿಂದ ಗೊಂಬೆಗಳನ್ನ ರೆಡಿ ಮಾಡಿಕೊಡ್ತಾರೆ. ಮತ್ತು ಬಾರ್ಮರ್ ರಗ್ಸ್ ಇಲ್ಲೇ ರೆಡಿ ಮಾಡಿಕೊಡ್ತಾರೆ. ಈ ಥರ ಇದೊಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ಬೆಂಗಳೂರಿಗೆ ನಾವು ತಂದಿದ್ದೀವಿ. ಸುಮಾರು 10 ದಿನಗಳ ಕಾಲ ಈ ಕಾರ್ಯಕ್ರಮ MG ರೋಡಿನ ಮೆಟ್ರೋ ಸ್ಟೇಷನ್ ಕೆಳಗಡೆ ರಂಗೋಲಿ ಆರ್ಟ್ ಸೆಂಟರ್ ಅಂತ ಇದೆ. ಇದೊಂದು ತುಂಬ ಪ್ರೆಸ್ಟೀಜಿಯಸ್ ವೆನ್ಯೂ ಆಗಿರೋದ್ರಿಂದ ನಾವು ಇಲ್ಲಿ ಇದು 3ನೇ ಶೋ ಹೋಸ್ಟ್ ಮಾಡ್ತಿದ್ದೀವಿ. ಬೆಂಗಳೂರಿನವ್ರು ಬಂದು ನಿಮ್ಮ ಸ್ನೇಹಿತರೊಂದಿಗೆ ಫ್ಯಾಮಿಲಿಗಳಿಗೆ ಬಂದು ಇಲ್ಲಿರೋ ಕುಶಲಕರ್ಮಿಗಳನ್ನ ಎನ್ಕರೇಜ್ ಮಾಡಿ ಭಾರತದ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡೀರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಡಿಸ್ಕೌಂಟ್ ಏನೂ ಇರೋದಿಲ್ಲ ಇಲ್ಲಿ, ಯಾಕಂದರೆ ಎಲ್ಲ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್, ಇದು ಮಷಿನ್ ಮೇಡ್ ಅಲ್ಲ. ಇಲ್ಲಿ ಬರೋ ಕಸ್ಟಮರ್ಸ್ ಅಥವಾ ಆರ್ಟ್ ಲವರ್ಸ್ ಹೇಗಿರ್ತಾರೆ ಅಂತಂದರೆ ಆರ್ಟಿಸನ್ ಕೈಯಿಂದ ಮಾಡಿರೋದು ತುಂಬ ವ್ಯಾಲ್ಯೂ ಮಾಡ್ತಾರೆ. ಯಾರು ಬಾರ್ಗೇನ್ ಮಾಡೋದಿಲ್ಲ, ಒಂದು ಖುಷಿಯಾಗಿ ದುಡ್ಡು ಕೊಡ್ತಾರೆ. ಏನಕ್ಕೆ ಇದೆಲ್ಲ ಹ್ಯಾಂಡ್ ಮೇಡ್, ಯಾವುದೂ ಮಷಿನ್ ಮೇಡ್, ಎವ್ರಿಥಿಂಗ್ ಇಸ್ ಹ್ಯಾಂಡ್ ಮೇಡ್.